ನಾನು ನನ್ನ ಅಕ್ಕಪಕ್ಕದವ್ರಿಗೆಲ್ಲ ಹೇಳ್ಬಿಟ್ಟಿದೆ, ನನ್ನ ಗಂಡ ಇವತ್ತು ಎಂತ ಫೋನ್ ಅದು, ಅದ್ಯಾವ್ದೋ ಒಂದು ಲಕ್ಷ ಅಂತಲ್ಲ ಸರ್, ಆ ಫೋನ್ ತಕೊಂಬರ್ತಾನೆ ಅಂತ ಹೇಳ್ಬಿಟ್ಟಿದ್ವಿ. ಅವನು ತರ್ಲಿಲ್ಲ ಸರ್. ಸ್ವಲ್ಪ ಒಂದು ಸಣ್ಣ ಗಲಾಟೆ ಆಯ್ತು. ಆ ಗಲಾಟೆಲಿ ಏನ್ ಮಾಡಿದೆ, ಮಾತಾಡ್ತಾ ಅವ್ನು ನನ್ನ ಕೈ ಹಿಡ್ಕೊಳಕ್ ಬಂದು ಹಿಂಗ್ ತಳ್ಳಿದೆ ಹಿಂಗೆ ಅವನ್ನ. ಆ ತಳ್ಳಬೇಕಾದ್ರೆ ಕಾಯ್ತಿರೋ ಮಣೆ ಐತಲ್ಲ, ಕಾಯ್ತಿರೋ ಮಣೆ ಗೋಡೆ ಮೇಲೆ ಇತ್ತು. ನಾ ತಳ್ಳಿದ ತಕ್ಷಣ ಹಿಂದಕ್ಕೆ ಹೋಗಿ ಹಿಂಗಂತಲ್ಲ, ಆ ಕಾಯಿ ಮಣೆ ಬಂದು ತಲೆಗೆ ಚುಚ್ಕೊಂಡ್ಬಿಡ್ತು ಸರ್. ನನ್ನ ಗಂಡನಿಗೆ ಈಸ್ ಎ ಡೆತ್. ಕಾಯ್ತಿರೋ ಮಣೆ ತಲೆಗೆ ಚುಚ್ಕೊಂಡ್ಬಿಡುತ್ತೆ, ಬಂದಿದ್ದು ಸ್ಪಾಟ್ ಔಟ್. ಒಂದು ಮೊಬೈಲ್ಗೆ ಸಿ ಸಫರ್ಡ್ 20 ಜೀವಾವಧಿ ಶಿಕ್ಷೆ. ಒಂದು ನೆಗೆಟಿವ್ಸ್, ಒಂದು ನಕಾರಾತ್ಮಕ ಭಾವನೆ ನಿಮ್ಮನ್ನ ಎಲ್ಲ ತಳ್ಳುತ್ತದೆ. MBA. ಅದಕ್ಕೆ ನಾನು ಹೇಳೋದು, ನೈತಿಕತೆ ಇಲ್ಲದ ಜೀವನ, ಶೀಲವಿಲ್ಲದ ಶಿಕ್ಷಣ ಯಾತ್ಯಾತ್ಗೂ ಬೇಡ. ದೇರ್ ಇಸ್ ನೋ ವ್ಯಾಲ್ಯೂ ಆಫ್ PhD, ದೇರ್ ಇಸ್ ನೋ ವ್ಯಾಲ್ಯೂ ಆಫ್ ಡಾಕ್ಟರೇಟ್. ನೀವು ನಾಯಿ ಬೇಕು ಅನ್ನೋರು ತಾಯಿ ಬೇಕು ಅನ್ನಲ್ವಲ್ರಿ. ನಿಮ್ MLibಗುವೆ, ನಿಮ್ ಡಾಕ್ಟರೇಟ್ಗುವೆ, ನಿಮ್ PhDಗೂ ಬೆಂಕಿ ಹಾಕ್ಬೇಕನ್ರಿ. ಅದ್ಯಾವ ಸೀಮೆ PhD, ಅದ್ಯಾವ ಸೀಮೆ ಡಾಕ್ಟರೇಟ್? ಅದರಿಂದ ಏನ್ ಪ್ರಯೋಜನ? ಎಲ್ರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಓನ್ಲಿ ಟೀಚ್ ಮೀ ಟು ಸಿಟ್ ಸ್ಟಿಲ್ ಅಂತ T.S. ಎಲಿಯಟ್ ಒಂದ್ ಕಡೆ ಹೇಳ್ತಾರೆ. ಸತ್ತ ಕಲ್ಗಳ ಮುಂದೆ ಅತ್ತು ಕರೆದುದು ಸಾಕು, ಜೀವದಾತೆಯನೆಂದು ಕೂಗಬೇಕು ಅಂತ ಕುವೆಂಪು ವಾಣಿ. ಆ ಕೂಗು ಅಕ್ಷರ ಬಾಯಿಂದಲೇ ಹೊರಡಬೇಕು ಎಂದು ಸೂಚ್ಯವಾಗಿ ಹೇಳಿದ ಸ್ವಾಮೀಜಿ ಅವರಿಗೆ ಗೌರವ ವಂದನೆಗಳು.